ಎಷ್ಟು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅಲ್ಲಿ ಏನೇನಿದೆ ರಾಜಕೀಯ ಮಾಡಿದ್ ನೋಡಿದೆ ನಾನು. ರಾಜಕೀಯವನ್ನ ಯಾವ್ಯಾವ ರೀತಿಯ ದುರುಪಯೋಗ ಬಳಸ್ಕೊಂಡ್ರು ಅವರವ್ರ ಸ್ವಾರ್ಥಕ್ಕೆ ಅದನ್ನೆಲ್ಲ ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಆದರೆ ನಿಜವಾದಂತ ಮನೆಗಳನ್ನ ಕಳ್ಕೊಂಡು ಸಾಲ ಸೋಲ ಮಾಡಿ ದುಡ್ಡು ಕೊಟ್ಟು ಯಾವನೋ ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ದಾರಿ ತಪ್ಪಿಸಿದಂತಹ ಕೆಲಸ ಏನು ಮಾಡಿದ್ರು, ಅವರ ಮೇಲೆ ಯಾರ ಮೇಲೂ ಆಕ್ಷನ್ ಇಲ್ಲ. ಪಾಪ ಇಲ್ಲಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಒಂದು ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರತಕ್ಕಂಥ ಈ ವ್ಯವಸ್ಥೆಯನ್ನ ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನು ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇದ್ದಂತಹ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಲು ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಇಂಟರ್ ಕೋರ್ ರಿಂಗ್ ರೋಡ್ ಅನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡೆ. ಮುಂದೆ ಬಂದಂತ ಸರ್ಕಾರ ಏನೂ ಮಾಡಲಿಲ್ಲ. ಬಹಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರು ಬೆಂಗಳೂರು ನಾಗರಿಕರಿಗೆ ಒಂದು ಸಂದೇಶ ಕೊಡಿ. ಜನತಾದಳ ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಇರತಕ್ಕಂತ ಪಕ್ಷವಾಗಿ ನಾವಿಲ್ಲ. ರೈತರ ಜೊತೆಯಲ್ಲಿ ಈ ಬೆಂಗಳೂರು ನಗರ ಯಾವ ಕೆಂಪೇಗೌಡರು 500 ವರ್ಷಗಳಿಂದ ಕಟ್ಟಿದ್ದಾರೆ. ಈ ನಗರಕ್ಕೆ ಆದಂತಹ ಆಘಾತಗಳು, ಈ ನಗರದ ಮೇಲೆ ನಡೀತಾ ಇರತಕ್ಕಂತ ಆಕ್ರಮಣವನ್ನ ತಡೆಯತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನ ಈ ಬೆಂಗಳೂರು ನಗರದ ನಾಗರಿಕರು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಅನ್ನೋದನ್ನ ಮನವಿ ಮಾಡ್ತೇನೆ. ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥವ್ರು ಯಾರೋ ಹುಟ್ಟು ಬೆಂಗಳೂರಿನಲ್ಲಿ ಬೆಳೆದಂತವ್ರು ಇಲ್ಲ. ಇಲ್ಲಿ ಸುಮಾರು 100ಕ್ಕೆ 50-60 ಭಾಗ ಜನತೆ ಅದು ಬೆಂಗಳೂರು ಕರ್ನಾಟಕದ ಮೂಲೆಯಿಂದ ಬಂದಂತವ್ರು ಇರಬಹುದು, ಇವತ್ತು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರು ಇರಬಹುದು. ಇವತ್ತು ಬೆಂಗಳೂರು ನಗರಕ್ಕೆ ಆಗಿರ್ತಕ್ಕಂಥ ಈ ರೀತಿಯ ಯಾವೊಂದು ಮೂಲಭೂತ ಸೌಕರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಅಕ್ರಮಗಳನ್ನ ಇವತ್ತು ರಕ್ಷಣೆ ಮುಖಾಂತರ ಪಡೆದಿದ್ದಾರೆ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈ ರಾಜ್ಯ ಹೇಗಿದೆ. ಈ ಭಾಗದ ಒಬ್ಬ ಶಾಸಕ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದನ್ನ ನೋಡಿದೆ. ನಾನು ಬಿಜೆಪಿಗೆ ಹೋಗಬೇಕಾದ್ರೂ ಚುನಾವಣೆಗೆ ನಿಲ್ತೇನೆ, ಕಾಂಗ್ರೆಸ್ ಇಂದ ಬೇಕಾದರೂ ಚುನಾವಣೆಗೆ ನಿಲ್ತೇನೆ, ಆದರೆ ಜನತಾದಳದ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಮಾರಾಟದ ವಸ್ತು ಅಲ್ಲ. ಜನತಾದಳ ಹಲವಾರು ನಾಯಕರುಗಳನ್ನ ಇವತ್ತು ತರಬೇತಿ ಕೊಡ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತಗಳ ಶಕ್ತಿಯನ್ನ ಹೊಂದಿರತಕ್ಕಂಥ ಪಕ್ಷ ಇದು. ಜವರೇಗೌಡರು 4 ಬಾರಿನೋ 5 ಬಾರಿನೋ ಚುನಾವಣೆಗೆ ನಿಂತಿದ್ದಾರೆ. ಜವರೇಗೌಡರನ್ನ ಈ ಭಾಗದ ಜನ ನೀವು ಕೈ ಹಿಡಿದ್ರಿ. ಆದರೆ ಒಂದು ಅವರಿಗೆ ಆಗ್ತಕ್ಕಂಥ ಸಮಸ್ಯೆ, ಕೆಲವು ಭಾಗದಲ್ಲಿ ಯಾವ ಈ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಗಳಲ್ಲಿ ವಾಸ ಮಾಡತಕ್ಕಂಥ ಅಪಾರ್ಟ್ಮೆಂಟ್ ನಲ್ಲಿ ಅವರು ಉತ್ತರ ಇಂಡಿಯಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಏನು ನೆಲೆಸಿದ್ದಾರೆ, ಅವರ ಒಂದು ತೀರ್ಮಾನಗಳಿಂದ ಜವರೇಗೌಡರಿಗೆ ನಷ್ಟ ಆಗಿದೆ. ನಾನು ಕೇಳಲಿಕ್ಕೆ ಬಯಸ್ತೀನಿ, ಈಗಿನ ಈ ವ್ಯಕ್ತಿಯನ್ನ ಆಯ್ತು ನಮ್ಮ ಪಕ್ಷ ತೆಗೆದು ನನ್ನ ಸರ್ಕಾರ ತೆಗೆದು ಇನ್ನೊಂದು ಪಕ್ಷಕ್ಕೆ ಹೋಗಿ ಸರ್ಕಾರ ಮಾಡಿ ಮಂತ್ರಿನೂ ಆದ್ರು 3 ವರ್ಷ. ಆ 3 ವರ್ಷ ಮಂತ್ರಿಯಾಗಿ ಆ ಸರ್ಕಾರದಲ್ಲಿ ಬಿಜೆಪಿಯ ಪಕ್ಷದಲ್ಲಿ ಅವರಿಗೆ ಕೊಟ್ಟಂತ ಎಲ್ಲಾ ರೀತಿಯ ಸ್ವತಂತ್ರವನ್ನ ಉಪಯೋಗ ಮಾಡಿ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಒಂದು ಮಾದರಿ ಕ್ಷೇತ್ರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲವ ಈ ವ್ಯಕ್ತಿ ಕೈನಲ್ಲಿ? ಈಗ ಹೇಳ್ತಾರೆ ಯಶವಂತಪುರದ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಬಾಗಿಲು ತಟ್ಟಿ ಅವ್ರ ಜೊತೆ ತಪ್ಪಿಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ಇಂಥ ವ್ಯಕ್ತಿಗಳನ್ನ ಇವತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಇಂಥವ್ರನ್ನ ನೀವು ಆಶೀರ್ವದಿಸ್ತೀರಾ?
ಇಂಥವರಿಂದ ಬೆಂಗಳೂರು ನಗರ ಕಟ್ಟಲಿಕ್ಕೆ ಸಾಧ್ಯವ? ಈ ಭಾಗ ನಾನು ನೋಡಿದ್ದೇನೆ. ಯಶವಂತಪುರ ಭಾಗದ ಹಲವಾರು ಬಡಾವಣೆಗೆ ಬಂದಿದ್ದೇನೆ. ನಾನು ಒಂದೊಂದು ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆಗಳಿದೆ ಎಲ್ಲಾ ವಿಷಯಗಳನ್ನು ಅರಿತಿದ್ದೇನೆ. ಸಮಯದ ಅಭಾವ. ನಾನು ಅದರಿಂದ ಇವತ್ತು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಾ ಇಲ್ಲ. ನನ್ನ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡುತ್ತೇನೆ, ನೀವು ಮನಸ್ಪಟ್ಟು ನೀವು ಪ್ರತಿಯೊಂದು ವಾರ್ಡ್ಗಳಲ್ಲಿ ದಿನಕ್ಕೆ 1 ಗಂಟೆ ನಿಮ್ಮ ಶ್ರಮ ಹಾಕಿ. ನಾವು ಯಾರಿಗೂ ಕೈ ಜೋಡಿಸಬೇಕಾದ ಅವಶ್ಯಕತೆ ಬರಲ್ಲ. ನನಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರ ಶಕ್ತಿ. ಇವತ್ತು ಬಹುಶಃ ಬೆಂಗಳೂರು ನಗರದಲ್ಲಿ ಸರ್ಕಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಸಭೆಯನ್ನ ಅವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಯಲ್ಲಿ. ಅದರಿಂದ ನನ್ನ ಕಾರ್ಯಕರ್ತರು ಇವತ್ತೇನು ಚಳಿ ಬಿಟ್ಟು ಕೆಲಸ ಮಾಡಿದ್ದೀರಿ, ನಿಮ್ಮ ಶಕ್ತಿಯನ್ನ ನಿಮ್ಮ ವಾರ್ಡ್ಗಳಲ್ಲಿ ಇವತ್ತು ಸದೃಢವಾಗಿ ಬೆಳೆಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಶ್ರಮ ಹಾಕಿ. ಎಲ್ಲೆಲ್ಲಿ ನಾವು ಈ ಒಂದು ಮೈತ್ರಿಯ ಒಂದು ಹೊಂದಾಣಿಕೆ ಇದೆ, ಹೊಂದಾಣಿಕೆಯಲ್ಲಿ ಯಾವ ತೀರ್ಮಾನಗಳನ್ನು ಮಾಡಬೇಕು ಆ ತೀರ್ಮಾನ ನಮಗೆ ಬಿಡಿ. ನಿಮ್ಮಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದರ ಶಕ್ತಿಯನ್ನು ನೀವು ಉಳಿಸ್ಕೋಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.